ಹೊರಗಿನ ಪ್ರಪಂಚಕ್ಕೆ ಮುಳುಗದ ಹಡಗು ಎಂದೇ ಪ್ರಸಿದ್ಧಿಯಾಗಿದ್ದ ಟೈಟಾನಿಕ್ ತನ್ನ ಮೊದಲ ಪ್ರಯಾಣದಲ್ಲೇ ಅಟ್ಲಾಂಟಿಕ್ ಸಾಗರದ ಆಳದಲ್ಲಿ ಕರಗಿ ಹೋಗಿಬಿಟ್ಟಿತು. ಅಂದಿನಿಂದ ಇಂದಿನವರೆಗೂ ಆ ಬೃಹತ್ ಹಡಗು ಸಮುದ್ರದ ತಳದಲ್ಲಿ ಒಂದು ನಿಗೂಢ ರಹಸ್ಯವಾಗಿ ಸಾವಿರಾರು ಜೀವಿಗಳ ಸಮಾಧಿಯಾಗಿ ಹರಡಿಕೊಂಡಿದೆ. ಆದರೆ ಈ ಘಟನೆ ನಡೆದ ಭರ್ತಿ 111 ವರ್ಷಗಳ ನಂತರ ಅದೇ ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ಕಣ್ಣಾರೆ ನೋಡಲು ಹೊರಟ ಆ 5 ಜನ ಕೋಟ್ಯಾಧಿಪತಿಗಳು ಸಮುದ್ರದ ಆಳದಲ್ಲಿ ತಾವೇ ಒಂದು ಕರಾಳ ಇತಿಹಾಸವಾಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಜಗತ್ತನ್ನೇ ಕಣ್ಣೀರಲ್ಲಿ ಮುಳುಗಿಸಿದ ಟೈಟಾನ್ ನೌಕೆ ದುರಂತದ ಆ ನೈಜ ಕತೆ ನಿಜಕ್ಕೂ ನಿಮ್ಮನ್ನು ಭಯಾನಕಗೊಳಿಸುತ್ತದೆ. ಈ ಪ್ರಯಾಣ ಸಾಮಾನ್ಯ ಜನರಿಗಾಗಿ ಇರಲೇ ಇಲ್ಲ. ಯಾಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ಟಿಕೆಟ್ ಬೆಲೆ ಬರೋಬ್ಬರಿ 2.5 ಕೋಟಿ ರೂಪಾಯಿ ಆಗಿತ್ತು. ಇಷ್ಟು ದೊಡ್ಡ ಮೊತ್ತ ಕೊಟ್ಟು ಆ ಪುಟ್ಟ ನೌಕೆಯೊಳಗೆ ಕೂತವರಲ್ಲಿ ಓಷನ್ ಗೇಟ್ ಕಂಪನಿಯ ಸಿಇಒ ಸ್ಟ್ಯಾಕ್ಟನ್ ರಶ್, ಬ್ರಿಟಿಷ್ ಬಿಲಿಯನೇರ್ ಹಮೀಶ್ ಹಾರ್ಡಿಂಗ್ ಮತ್ತು ಫ್ರೆಂಚ್ ಸಂಶೋಧಕ ಪಾಲ್ ಹೆನ್ರಿ ಇದ್ದರು. ಅವರ ಜೊತೆಗೆ ಪಾಕಿಸ್ತಾನದ ಪ್ರಸಿದ್ಧ ಉದ್ಯಮಿ ಶಹಜಾದಾ ದಾವೂದ್ ಮತ್ತು ಅವರ 19 ವರ್ಷದ ಮಗ ಸುಲೇಮಾನ್ ದಾವೂದ್ ಸೇರಿ ಒಟ್ಟು 5 ಜನ ಇದ್ದರು. ನಿಮಗೆ ಗೊತ್ತಾ, ಆ 19 ವರ್ಷದ ಹುಡುಗ ಸುಲೇಮಾನ್ಗೆ ಸಮುದ್ರದ ಆಳಕ್ಕೆ ಹೋಗಲು ತುಂಬಾ ಹೆದರಿಕೆ ಇತ್ತು. ತನಗೆ ಇಷ್ಟವಿಲ್ಲದಿದ್ದರೂ ಕೇವಲ ತನ್ನ ತಂದೆಯ ಖುಷಿಗಾಗಿ ಫಾದರ್ಸ್ ಡೇ ಉಡುಗೊರೆಯಾಗಿ ತಂದೆಯ ಜೊತೆ ಆ ನೌಕೆ ಏರಿದ. ಆದರೆ ಆ ತಂದೆ ಮಗನಿಗೆ ಅದುವೇ ತಮ್ಮ ಕೊನೆಯ ಪ್ರಯಾಣವಾಗುತ್ತದೆ ಎಂದು ತಿಳಿದಿರಲೇ ಇಲ್ಲ. ಅವರೆಲ್ಲರೂ ಕೂತಿದ್ದ ಆ ನೌಕೆ ಕೇವಲ ಒಂದು ಸಣ್ಣ ವ್ಯಾನ್ ಗಾತ್ರದಂತಿತ್ತು. ಅದರಲ್ಲಿ ಯಾವುದೇ ಸೀಟುಗಳಿರಲಿಲ್ಲ. ಎಲ್ಲರೂ ನೆಲದ ಮೇಲೆಯೇ ಕೂರಬೇಕಿತ್ತು. ಇನ್ನು ಆಶ್ಚರ್ಯದ ವಿಷಯವೆಂದರೆ ಇಡೀ ನೌಕೆಯನ್ನು ಕೇವಲ ಒಂದು ವಿಡಿಯೋ ಗೇಮ್ ರಿಮೋಟ್ನಿಂದ ನಿಯಂತ್ರಿಸಲಾಗುತ್ತಿತ್ತು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಈ ಟೈಟಾನ್ ನೌಕೆಯನ್ನು ವಿನ್ಯಾಸಗೊಳಿಸಿದ ರೀತಿ. ಸಾಮಾನ್ಯವಾಗಿ ಸಮುದ್ರದ ತೀವ್ರ ಆಳಕ್ಕೆ ಹೋಗುವ ನೌಕೆಗಳ ನೆಗಳನ್ನು ಸಂಪೂರ್ಣವಾಗಿ ಗಟ್ಟಿಯಾದ ಸ್ಟೀಲ್ ಅಥವಾ ಟೈಟಾನಿಯಂ ಲೋಹದಿಂದ ತಯಾರು ಮಾಡಲಾಗುತ್ತದೆ. ಆದರೆ ಓಷನ್ ಗೇಟ್ ಕಂಪನಿಯ ಸಿಇಒ ಸ್ಟ್ಯಾಕ್ಟನ್ ರಶ್ ಅವರು ತೂಕ ಕಡಿಮೆ ಇರಲಿ ಮತ್ತು ತಮಗೆ ಖರ್ಚು ಉಳಿಯಲಿ ಎಂದು ಕಾರ್ಬನ್ ಫೈಬರ್ ಎಂಬ ವಸ್ತುವನ್ನು ಬಳಸಿದ್ದರು. ಈ ಕಾರ್ಬನ್ ಫೈಬರ್ ಬಾಹ್ಯಾಕಾಶ ನೌಕೆಗಳಿಗೆ ಒಳ್ಳೆಯದೇ ಹೊರತು ಸಮುದ್ರದ ಅತಿ ಹೆಚ್ಚು ಒತ್ತಡವನ್ನು ತಡೆದುಕೊಳ್ಳುವ ಶಕ್ತಿ ಇದಕ್ಕಿರುವುದಿಲ್ಲ ಎಂದು ಹಲವು ತಜ್ಞರು ಮೊದಲೇ ಎಚ್ಚರಿಕೆ ನೀಡಿದರು. ಆದರೂ ಇವರು ಕೇಳಲಿಲ್ಲ. ಅಷ್ಟೇ ಅಲ್ಲ, ಈ ಘಟನೆ ನಡೆಯುವುದಕ್ಕಿಂತ ಕೆಲವು ವರ್ಷಗಳ ಮುಂಚೆ ಅಂದರೆ 2018ರಲ್ಲೇ ಓಷನ್ ಗೇಟ್ ಕಂಪನಿಯ ಹಿರಿಯ ನಿರ್ದೇಶಕರೊಬ್ಬರು ಈ ನೌಕೆಯ ಸುರಕ್ಷತೆಯ ಬಗ್ಗೆ ದೊಡ್ಡ ಪ್ರಶ್ನೆ ಎತ್ತಿದ್ದರು. ಯಾಕಂದ್ರೆ ಆ ನೌಕೆಯ ಮುಂಭಾಗದಲ್ಲಿದ್ದ ಗಾಜು ಕೇವಲ 1300 ಮೀಟರ್ ಆಳದ ಒತ್ತಡವನ್ನು ಮಾತ್ರ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿತ್ತು. ಆದರೆ ಇವರು ಅದನ್ನು 4000 ಮೀಟರ್ ಆಳಕ್ಕೆ ಕೊಂಡೊಯ್ಯಲು ಸಿದ್ಧತೆ ನಡೆಸಿದ್ದರು. ಈ ಕರಾಳ ಅಪಾಯವನ್ನು ಧೈರ್ಯವಾಗಿ ಪ್ರಶ್ನಿಸಿದ ಆ ಅಧಿಕಾರಿಯನ್ನು ಕಂಪನಿ ಮೆಚ್ಚುವ ಬದಲು ಕೆಲಸದಿಂದಲೇ ವಜಾ ಮಾಡಿಬಿಟ್ಟಿತು. ಇದೇ ತರಹದ ಹಿಂದೆ ನಡೆದ ಮತ್ತೊಂದು ಪ್ರಯಾಣದಲ್ಲಿ ಹಿಂದೆ ಭಾಗವಹಿಸಿದ್ದ ಪ್ರಸಿದ್ಧ ಟಿವಿ ನಿರೂಪಕರೊಬ್ಬರು ಪ್ರಯಾಣದ ಮಧ್ಯೆ ನೌಕೆಯು ಕೆಲವು ನಿಮಿಷಗಳ ಕಾಲ ತನ್ನ ದಿಕ್ಕನ್ನು ಕಳೆದುಕೊಂಡು ಕತ್ತಲಲ್ಲಿ ಸಿಲುಕಿತ್ತು ಎಂದು ನಂತರ ಬಹಿರಂಗಪಡಿಸಿದ್ದರು. ಹೀಗೆ ಇಷ್ಟೆಲ್ಲ ಸಣ್ಣ ಸಣ್ಣ ಎಚ್ಚರಿಕೆಗಳು ಸಿಕ್ಕರೂ ಕಂಪನಿಯು ಹಣದ ದುರಾಸೆಯಿಂದ ತನ್ನ ಹೊಸ ಪ್ರಯಾಣವನ್ನು ಮಾತ್ರ ನಿಲ್ಲಿಸಲಿಲ್ಲ. ಅವತ್ತು ಜೂನ್ 18ರ ಮುಂಜಾನೆ ಟೈಟಾನ್ ನೌಕೆ ಅಟ್ಲಾಂಟಿಕ್ ಸಾಗರದ 12,000 ಅಡಿ ಆಳಕ್ಕೆ ತನ್ನ ಪ್ರಯಾಣ ಬೆಳೆಸಿತು. ಕಣ್ಣು ಹಾಯಿಸಿದಷ್ಟು ಕತ್ತಲೆ, ಸುತ್ತಲೂ ಮರಣದಂತಹ ಮೌನ. ಆರಂಭದ 1.5 ಗಂಟೆ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಬೆಳಗ್ಗೆ 11:47 ಸರಿಯಾಗಿ ಇದ್ದಕ್ಕಿದ್ದಂತೆ ಸಮುದ್ರದ ಮೇಲಿದ್ದ ಮುಖ್ಯ ಹಡಗಿನೊಂದಿಗಿನ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಯಿತು. ಇಡೀ ಜಗತ್ತಿಗೆ ಈ ವಿಷಯ ತಿಳಿದಾಗ ಆತಂಕದ ಅಲೆ ಎದ್ದಿತು. ಯಾಕಂದ್ರೆ ಆ ನೌಕೆಯೊಳಗೆ ಕೇವಲ 4 ದಿನಗಳಿಗೆ ಆಗುವಷ್ಟು ಮಾತ್ರ ಆಮ್ಲಜನಕವಿತ್ತು.
ಸಮಯ ಉರುಳುತ್ತಿತ್ತು. ಒಳಗಿದ್ದವರ ಉಸಿರಾಟ ಕ್ಷಣ ಕ್ಷಣಕ್ಕೂ ಭಾರವಾಗುತ್ತಿತ್ತು. ಮೇಲಿದ್ದ ಇಡೀ ಜಗತ್ತು ಆ 5 ಜೀವಗಳಿಗಾಗಿ ಪ್ರಾರ್ಥಿಸುತ್ತಿತ್ತು. ಯಾವಾಗ ಟೈಟಾನ್ ನೌಕೆಯ ಸಂಪರ್ಕ ಕಡಿತಗೊಂಡಿತೋ, ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಂತ ದುಬಾರಿ ರಕ್ಷಣಾ ಕಾರ್ಯಾಚರಣೆ ಆರಂಭವಾಯಿತು. ಅಮೆರಿಕ, ಕೆನಡಾ ಮತ್ತು ಫ್ರಾನ್ಸ್ ದೇಶಗಳ ನೌಕಾಪಡೆಗಳು ತಮ್ಮ ಇಡೀ ಶಕ್ತಿಯನ್ನು ಈ 5 ಜೀವಗಳನ್ನು ಉಳಿಸಲು ಬಳಸಿದವು. ಸಾಗರದ ಮೇಲ್ಭಾಗದಲ್ಲಿ ಬೃಹತ್ ಹಡಗುಗಳು, ಆಕಾಶದಲ್ಲಿ ಅತ್ಯಾಧುನಿಕ ವಿಮಾನಗಳು ಮತ್ತು ಸಮುದ್ರದ ಆಳದಲ್ಲಿ ರೋಬೋಟಿಕ್ ನೌಕೆಗಳು ಹಗಲು ರಾತ್ರಿ ಎನ್ನದೆ ಹುಡುಕಾಟ ನಡೆಸಿದವು. ಇದೇ ಹುಡುಕಾಟದ ಮಧ್ಯೆ ಜೂನ್ 20ರಂದು ಒಂದು ಅಚ್ಚರಿಯ ಘಟನೆ ನಡೆಯಿತು. ಕೆನಡಾದ P-3 ವಿಮಾನದ ಸೋನಾರ್ ಸಾಧನಗಳಿಗೆ ಸಮುದ್ರದ ತಳಭಾಗದಿಂದ ಏನೋ ನಿಗೂಢ ಶಬ್ದಗಳು ಕೇಳಿಬಂದವು. ಪ್ರತಿ 30 ನಿಮಿಷಕ್ಕೊಮ್ಮೆ ಯಾರೋ ಹಡಗಿನ ಗೋಡೆಯನ್ನು ಜೋರಾಗಿ ಬಡಿಯುತ್ತಿರುವಂತಹ ಠಕ್ ಠಕ್ ಎಂಬ ಶಬ್ದ ಕೇಳಿಬರುತ್ತಿತ್ತು. ಈ ಶಬ್ದ ಕೇಳಿದ ತಕ್ಷಣ ಇಡೀ ರಕ್ಷಣಾ ತಂಡದಲ್ಲಿ ಹೊಸ ಆಸೆ ಚಿಗುರಿತು. ನೌಕೆಯೊಳಗಿದ್ದ ಬಿಲಿಯನೇರ್ಗಳು ತಾವು ಬದುಕಿದ್ದೇವೆ ಎಂದು ಜಗತ್ತಿಗೆ ತಿಳಿಸಲು ನೌಕೆಯ ಗೋಡೆಗೆ ಬಡಿಯುತ್ತಿದ್ದಾರೆ ಎಂದೇ ಎಲ್ಲರೂ ಭಾವಿಸಿದರು. ಪ್ರಮುಖ ಮಾಧ್ಯಮಗಳು ಅವರು ಇನ್ನು ಬದುಕಿದ್ದಾರೆ ಎಂದು ಬ್ರೇಕಿಂಗ್ ನ್ಯೂಸ್ ಹಾಕಿದವು. ಆದರೆ ಆ ನಂಬಿಕೆ ಹೆಚ್ಚು ದಿನ ಉಳಿಯಲಿಲ್ಲ. ನಂತರ ನಡೆಸಿದ ವೈಜ್ಞಾನಿಕ ತನಿಖೆಯಲ್ಲಿ ತಿಳಿದು ಬಂದಿದ್ದೇನೆಂದರೆ, ಆ ಶಬ್ದ ಟೈಟಾನ್ ನೌಕೆಯಿಂದ ಬಂದದಲ್ಲ. ಅದು ಸಮುದ್ರದ ಆಳದಲ್ಲಿದ್ದ ಬೇರೆ ಹಡಗುಗಳ ಅವಶೇಷಗಳಿಂದ ಅಥವಾ ಸಾಗರದ ಜೀವಿಗಳಿಂದ ಉಂಟಾದ ಭ್ರಮೆಯಾಗಿತ್ತು. 4 ದಿನಗಳ ತೀವ್ರ ಹುಡುಕಾಟದ ನಂತರ ಸಿಕ್ಕ ಆ ಸತ್ಯ ಇಡೀ ಜಗತ್ತನ್ನೇ ದಿಗ್ಭ್ರಮೆಗೊಳಿಸಿತು. ಹೌದು, ಸಂಪರ್ಕ ಕಡಿತಗೊಂಡ ಅದೇ ಸೆಕೆಂಡಿನಲ್ಲೇ ಆ ನೌಕೆ ಸಂಪೂರ್ಣವಾಗಿ ನಾಶವಾಗಿತ್ತು. ಸಮುದ್ರದ ತಳಭಾಗದಲ್ಲಿದ್ದ ತೀವ್ರ ನೀರಿನ ಒತ್ತಡವನ್ನು ತಡೆಯಲಾರದೆ ಆ ನೌಕೆ ಕ್ಯಾಟಾಸ್ಟ್ರಾಫಿಕ್ ಇಂಪ್ಲೋಷನ್, ಅಂದರೆ ಒಳಗಡೆಯೇ ನುಜ್ಜುಗುಜ್ಜಾಗಿ ಸ್ಫೋಟಗೊಂಡಿತ್ತು. ಒಂದು ಖಾಲಿ ನೀರಿನ ಬಾಟಲಿಯನ್ನು ನಾವು ಕೈಯಲ್ಲಿ ಬಲವಾಗಿ ಹಿಸುಕಿ ಚಪ್ಪಟೆ ಮಾಡಿದರೆ ಹೇಗಾಗುತ್ತದೋ ಹಾಗೆ ಆ ಬಲಿಷ್ಠ ನೌಕೆ ಕೇವಲ 2 ಮಿಲಿಸೆಕೆಂಡ್ನಲ್ಲಿ ಪುಡಿಪುಡಿಯಾಗಿತ್ತು. ಅಂದರೆ ನೌಕೆಯೊಳಗಿದ್ದ ಆ ತಂದೆ, ಮಗ ಮತ್ತು ಉಳಿದವರಿಗೆ ತಮಗೆ ಏನಾಗುತ್ತಿದೆ ಎಂದು ತಿಳಿಯುವ ಮೊದಲೇ ಕಣ್ಣು ಮಿಟುಕಿಸುವಷ್ಟರಲ್ಲಿ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಅವರಿಗೆ ನೋವನ್ನು ಅನುಭವಿಸುವ ಸಮಯವೂ ಸಿಗಲಿಲ್ಲ. ಈ ದುರಂತ ಸಂಭವಿಸಿದ ನಂತರ ಸಮುದ್ರದ ತಳದಿಂದ ನೌಕೆಯ ಕೆಲವು ಅವಶೇಷಗಳನ್ನು ಮತ್ತು ಅದರಲ್ಲಿದ್ದ ಮಾನವ ದೇಹದ ಭಾಗಗಳನ್ನು ಪತ್ತೆಹಚ್ಚಿ ಮೇಲಕ್ಕೆ ತರಲಾಯಿತು. ತನಿಖಾ ಸಂಸ್ಥೆಗಳು ನಡೆಸಿದ ಸುದೀರ್ಘ ಸಂಶೋಧನೆಯಿಂದ ತಿಳಿದುಬಂದಿದ್ದೇನೆಂದರೆ, ಆ ನೌಕೆಯ ಕಾರ್ಬನ್ ಫೈಬರ್ ಗೋಡೆಗಳಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಮೂಡಿದ್ದವು. ಪ್ರತಿ ಬಾರಿ ಸಮುದ್ರದ ಆಳಕ್ಕೆ ಹೋಗಿ ಬಂದಾಗಲೂ ಪ್ರಕೃತಿಯ ಒತ್ತಡಕ್ಕೆ ಆ ಬಿರುಕುಗಳು ದೊಡ್ಡದಾಗುತ್ತಾ ಹೋಗಿದ್ದವು. ಕೊನೆಗೆ ಆ ಕರಾಳ ದಿನದಂದು ಆ ನೌಕೆ ಸಂಪೂರ್ಣವಾಗಿ ಕುಸಿದು ತಳ ಸೇರಿತ್ತು. ಈ ಮಹಾ ದುರಂತಕ್ಕೆ ಕಾರಣ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಬಂದ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿದ್ದು. ಕಾರ್ಬನ್ ಫೈಬರ್ನಿಂದ ಮಾಡಲಾಗಿದ್ದ ಆ ನೌಕೆ ಮೊದಲಿನಿಂದಲೂ ಸುರಕ್ಷಿತವಾಗಿರಲೇ ಇಲ್ಲ. ಹಣದ ಅಹಂಕಾರ ಮತ್ತು ಪ್ರಕೃತಿಯನ್ನು ಗೆಲ್ಲಬೇಕೆಂಬ ಮನುಷ್ಯನ ಹಠಕ್ಕೆ ಕೊನೆಗೆ 5 ಅಮಾಯಕ ಜೀವಗಳು ಬಲಿಯಾದವು. ಟೈಟಾನಿಕ್ನ ರಹಸ್ಯವನ್ನು ಕಣ್ಣಾರೆ ನೋಡಲು ಕೋಟಿ ಕೋಟಿ ಹಣ ಖರ್ಚು ಮಾಡಿ ಹೋದವರು ಇಂದು ತಾವೇ ಆ ಇತಿಹಾಸದ ಸಮಾಧಿಯ ಪಕ್ಕದಲ್ಲಿ ಒಂದು ಕರಾಳ ನೆನಪಾಗಿ ಮಲಗಿದ್ದಾರೆ. ಪ್ರಕೃತಿಯ ಮುಂದೆ ಮನುಷ್ಯ ಎಂದಿಗೂ ಸಣ್ಣವನೇ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮತ್ತು ನೈಜ ಮಾಹಿತಿಗಳನ್ನು ತಿಳಿಯಲು ಈಗಲೇ ನಮ್ಮ ಕನ್ನಡ FM 24 ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.